ನೋಡ್ತಾ ಇದ್ದೀರಾ ಸಿಬಿಟಿ ಕನ್ನಡ ಟಿವಿ. ಮಂಡ್ಯ ಮಳವಳ್ಳಿ ತಾಲೂಕಿನ ಕೆರೆ ಕಟ್ಟೆಗಳಿಗೆ ನೀರು ತುಂಬಿಸದೆ ಗಗನಚುಕ್ಕಿ ಜಲಪಾತ ನಡೆಸಲು ಹೊರಟಿರುವುದು ಸರಿಯಿಲ್ಲ. ತಕ್ಷಣ ಕೆರೆ ಕಟ್ಟೆಗಳಿಗೆ ನೀರು ತುಂಬಿಸಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಬಣದ ರಾಜ್ಯಾಧ್ಯಕ್ಷ ಇಂಗಲಗುಪ್ಪೆ ಕೃಷ್ಣೇಗೌಡರವರು ಒತ್ತಾಯಿಸಿದರು. ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ಗಗನಚುಕ್ಕಿ ಜಲಪಾತೋತ್ಸವ ಮಾಡಿದರೆ ನಮ್ಮದೇನೂ ಅಡ್ಡಿಯಿಲ್ಲ. ಆದರೆ ಮಳವಳ್ಳಿ ತಾಲೂಕಿನಾದ್ಯಂತ ಕೆರೆ ಕಟ್ಟೆಗಳಿಗೆ ನೀರು ತುಂಬಿಸದೆ ಜಲಪಾತೋತ್ಸವ ಮಾಡಲು ಹೊರಟಿರುವುದು ಯಾವ ಪುರುಷಾರ್ಥಕ್ಕೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸ್ವಪ್ರತಿಷ್ಠೆಗೋಸ್ಕರ ಇಲ್ಲಿನ ಜನಪ್ರತಿನಿಧಿಗಳು ಮತ್ತು ಸರ್ಕಾರವು ರೈತರ ಬದುಕಿನಲ್ಲಿ ಚೆಲ್ಲಾಟವಾಡಲು ಹೊರಟಿರುವುದು ನಾಚಿಕೆಗೇಡಿನ ಸಂಗತಿಯಾಗಿದೆ. ಈಗಲಾದರೂ ರೈತರ ಪರವಾಗಿ ಬಂದು ಕೆರೆ ಕಟ್ಟೆಗಳಿಗೆ ನೀರು ತುಂಬಿಸುವ ಕೆಲಸವನ್ನು ತುರ್ತಾಗಿ ಮಾಡಬೇಕು. ಇಲ್ಲವಾದರೆ ಸಂಘದಿಂದ ಜಲಪಾತೋತ್ಸವದಂದೇ ಪ್ರತಿಭಟನೆ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ಸಂಘದ ಮುಖಂಡರಾದ ಹೆಮ್ಮಿಗೆ ಚಂದ್ರಶೇಖರ್, ಅರಸೀಕೆರೆ ಸಂಜಯ್ ಸೇರಿದಂತೆ ಇತರರು ಭಾಗವಹಿಸಿದ್ದರು. ಇವತ್ತು ಪತ್ರಿಕಾಗೋಷ್ಠಿ ಕರೆದಿರುವಂಥ ಉದ್ದೇಶ, ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಬೆಳಕವಾಡಿ ಹೋಬಳಿನಲ್ಲಿ ಜಲಪಾತೋತ್ಸವ ಮಾಡ್ತಿರುವಂಥ ಸಂದರ್ಭ 14ನೇ ತಾರೀಕು ಸರ್ಕಾರಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥ ಒಂದು ಸಂದರ್ಭ. ನಮಗೂ ತುಂಬ ಸಂತೋಷ. ಏನು ಹಿಂದೆ ರಾಜ ಮಹಾರಾಜರು ದಸರಾ, ವಿಜಯದಶಮಿ, ಆಯುಧ ಪೂಜೆ ಮಾಡ್ಕೊಬಂದ್ರು, ಅದೇ ರೀತಿಯಾಗಿ ಪಾಪ ಇವರು ಮಾಡ್ತವ್ರೆ. ಇತ್ತೀಚಿನ ದಿನದಲ್ಲಿ ರಾಜಕಾರಣಿಗಳು ಈಗ ಜನಗ ಸಂತೋಷ ಪಡಿಸೋದಕ್ಕೆ ಜಲಪಾತೋತ್ಸವ ಮಾಡ್ತಾರೆ. ಇತ್ತೀಚೆಗೆ ಒಂದು 5-6 ವರ್ಷದ ಹಿಂದಿಂದ, ಒಂದು 10 ವರ್ಷಗಳ ಹಿಂದಿಂದ ಕಾರ್ಯಕ್ರಮಗಳು ಮಾಡ್ತಾಯಿದ್ದಾರೆ. ಪಾಪ ನಮಗೂ ಸಂತೋಷ. ನಾವು ಜಲಪಾತೋತ್ಸವ ಮಾಡೋದಕ್ಕೇನು ವಿರೋಧ ಇಲ್ಲ. ಆದರೆ ನಮ್ಮ ಮಂಡ್ಯ ಜಿಲ್ಲೆಯ ಕಾವೇರಿ ಭಾಗದ ಕೊನೆಯ ಭಾಗದ ರೈತರಿಗೆ ನೀರನ್ನು ಕೊಡಿಸಿ ಜಲಪಾತೋತ್ಸವವನ್ನು ಮಾಡಬೇಕು. ಕೆರೆ ಕಟ್ಟೆಗಳಿಗೆ ನೀರು ತುಂಬಿಸ್ಬೇಕು. ಕನ್ನಂಬಾಡಿ ಕಟ್ಟೆನಲ್ಲಿ ನೀರು ತುಂಬಿ ತಮಿಳ್ನಾಡಿಗೆ ನೀರನ್ನ 5,000, 6,000, 8,000 ಕ್ರಿಸಸ್ ನೀರು ಪ್ರತಿನಿತ್ಯ ನೀರು ಹೋಗ್ತದೆ ಕನ್ನಂಬಾಡಿ ಕಟ್ಟೆಯಿಂದ ಹೊರ ಹರಿವು. ಅದು ಬಿಟ್ಬಿಟ್ಟು ತಮಿಳ್ನಾಡಿಗೆ ಸ್ಟಾಲಿನ್ಗೆ ನೀರು ಬಿಟ್ಬಿಟ್ಟು ಜಲಪಾತೋತ್ಸವ ಮಾಡಿದ್ರೆ ಮಂಡ್ಯ ಜಿಲ್ಲೆ ರೈತರನ್ನ ಬದಿಗಿಟ್ಟು ಇವತ್ತಿನ ರಾಜಕಾರಣಿಗಳು ರೈತರಿಗೆ ನೀರು ಬಿಡದೆ ಯಾವುದೋ ದ್ವೇಷದ ರಾಜಕೀಯ ದ್ವೇಷ ಮಾಡ್ಕೊಂಡು ಜಲಪಾತೋತ್ಸವ ಮಾಡಿ ನಾವು ಜಲಪಾತೋತ್ಸವ ಮಾಡ್ದು ಅಂತಂದ್ರೆ ಅರ್ಥ ಏನು? ರೈತರನ್ನ ಮಖದಲ್ಲಿ ದುಃಖ ತಂದು ಅವ್ರ ಕುಟುಂಬಗಳಿಗೆ ಈಗಾಗಲೇ ಮಳೆ ಅತಿವೃಷ್ಟಿ ಅನಾವೃಷ್ಟಿಯಾಗಿ ಮಳೆ ಇಲ್ಲದೊಂದು ಕಾಲ, ಅಂಥ ಒಂದು ಸಂದರ್ಭದಲ್ಲಿ ರೈತನ ಕಣ್ಣೊರೆಸ್ತೆ ಇವರು ಜಲಪಾತೋತ್ಸವ ಮಾಡ್ತಾ ಇರೋದು ಸಂತೋಷ. ಆದರೆ ಮಳವಳ್ಳಿ ಭಾಗದ ರೈತರಿಗೆ ನೀರು ಕುಡಿಕಾಗದೆ ಕೆರೆ ಕಟ್ಟೆಗಳಿಗೆ ನೀವು ತಮಿಳ್ನಾಡಿಗೆ ನೀರು ಬಿಟ್ಟು ಜಲಪಾತೋತ್ಸವ ಮಾಡ್ತಿರಲ್ಲ, ಎಷ್ಟು ಸರಿ ಎಷ್ಟು ತಪ್ಪು. ನೀವೇನಾರು ಕೂಡಲೇ ನೀವು ಜಲಪಾತೋತ್ಸವ ಮಾಡಿ, ನಾವು ವಿರೋಧ ಇಲ್ಲ. ಫಸ್ಟ್ ಕಾಲುವೆಗಳಿಗೆ ನೀರು ಬಿಡಿ. ಮಳವಳ್ಳಿ ಭಾಗದ ಕೊನೆ ಭಾಗದ ಜನಗಳಿಗೆ ನೀರು ತಲುಪಬೇಕು. ರೈತರಿಗೆ ಇನ್ನೂ 40% ಮಳವಳ್ಳಿ ತಾಲೂಕಿನಲ್ಲಿ ನಾಟಿ ಆಗಿದೆ, ಇನ್ನೂ 60% ನಾಟಿ ಆಗಿಲ್ಲ, ನೀರಿಲ್ಲ. ಹಾಗೆ ಹಾಕೋದಕ್ಕೆ ನೀರಿಲ್ಲ. ನೀವು ಜಲಪಾತೋತ್ಸವ ಮಾಡಿ 2 ಕೋಟಿ ಸ್ಯಾಂಕ್ಷನ್ ಮಾಡ್ಕೊಂಡು ಇವತ್ತು ಜಲಪಾತೋತ್ಸವ ಮಾಡ್ತಿರಲ್ಲ. ಜಲಪಾತೋತ್ಸವ ಮಾಡ್ತಾ ಇರೋದು ನಮಗೆ ಸಂತೋಷ ಸರ್. ಫಸ್ಟ್ ನೀರು ಬಿಡಿ. ರೈತರ ಮುಖದಲ್ಲಿ ಮಂದಹಾಸ ಉಕ್ಲಿ, ಆಮೇಲೆ ನೀವು ಜಲಪಾತೋತ್ಸವ ಮಾಡಿ. ನೀವೇನು ಅದು ಮಾಡದೆ ನೀವು ಜಲಪಾತೋತ್ಸವ ಮಾಡ್ತೀವಿ ಅಂತಂದರೆ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಬಣದ ವತಿಯಿಂದ ಒಂದು 500 ಜನ ರೈತರು ಜಲಪಾತೋತ್ಸವ ದಿನ ಕಪ್ಪು ಬಟ್ಟೆ ಚಳವಳಿಯನ್ನು ಪ್ರದರ್ಶನವನ್ನು ನಾವು ಮಾಡಬೇಕು ಅಂತೇಳಿ ಮಾಡೇ ತೀರ್ತೀವಿ ಅಂತೇಳಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೀವಿ.